ಇವತ್ತು ರಾಣಿಗೆ ಎಕ್ಸಾಮ್ ಐತಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಯಾಕೆ ಅಂತ ಗೊತ್ತಾಯ್ತಿಲ್ಲ. ಇರು, ಅವ್ರ ಅತ್ತೆ ಕಾಲ್ ಮಾಡ್ತೀನಿ. ಹಲೋ, ಹೇಗಿದ್ಯಮ್ಮ? ಅದೇನು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಹ್ಞೂ ಆಂಟಿ, ಸ್ವಲ್ಪ ಬ್ಯುಸಿ ಆಗೋಗ್ಬಿಟ್ಟಿರ್ತೆ, ಅದಕ್ಕೆ ಕಾಲ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ರಾಣಿ ಕಾಲ್ ಮಾಡ್ತಿದ್ದೀವಿ ಅವಾಗ್ಲಿಂದ, ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾಕಂటే ಎಲ್ಲಿದ್ದಾಳವಳು? ಓ, ರಾತ್ರಿ ಎಲ್ಲ ಓದ್ತಾ ಇದ್ಲು ಪಾಪ. ನೋಡ್ತೀನಿರಮ್ಮ. ಹಾಂ, ನೋಡಿ. ರಾಣಿ, ರಾಣಿ, ಹೇಳಮ್ಮ. ಅತ್ತೆ, ಬೆಳಗಾಗೋಯ್ತಾ? ಅಶ್ವತಿ ಅವ್ರೆ, ನಾನೇನು ಓದ್ಲೇ ಇಲ್ವಲ್ಲ. ಮಕ್ಕಳವ್ವ, ನಾನೇನ್ ಮಾಡ್ಲಿ ಈಗ? ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಪರೀಕ್ಷೆ ಬರೆಯೋದಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಇದೆ, ಏನು ಹೆದರ್ಕೋಬೇಡ. ರಾಣಿ ಯಾಕೆ ಹೇಳ್ತಿದ್ದಾಳೆ? ಅತ್ತೆ, ಯಾರ್ ಫೋನಲ್ಲಿ? ನಿಮ್ಮ ಅತ್ತಿಗೆ ಫೋನ್ ಮಾಡಿದ್ದಾಳೆ. ಅಳ್ತಾ ಇದ್ದಾಳಂತ? ಯಾಕತ್ತೆ? ಇರೋ 5 ನಿಮಿಷ ಇರು, ನಾನು ಈಗಲೇ ಬರ್ತೀನಿ. ಮಾಸ್ತಿಗೆ ಮಾವ, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಅವಳು ಪರೀಕ್ಷೆ ಬರೆಯಕ್ ಹೋಗ್ದೆ ಮಲ್ಕೊಂಬಿಟ್ಟಿದ್ದಾಳೆ ಅಂತ ಅಳ್ತಿದ್ದಾಳೆ ಅಷ್ಟೇ, ಏನೂ ಆಗಿಲ್ಲ. ನಾನು ಮಾತಾಡ್ತೀನಿ. ಅಲೋ ಅತ್ಗೆ. ಹಲೋ ರಾಣಿ. ಅತ್ಗೆ, ನಾನೇನು ಓದ್ಲಿಲ್ಲ, ಮಲಗ್ಬಿಟ್ಟಿದ್ದೆ. ರಾಣಿ ನೋಡು, ಏನೂ ಆಗಿಲ್ಲ, ತೊಂದರೆ ಏನೂ ಇಲ್ಲ. ಈ ಟೈಮಲ್ಲಿ ಟೆನ್ಷನ್ ಆಗೋದೆಲ್ಲ ಕಾಮನ್ನು. ಅದೇ ಟೆನ್ಷನ್ನ ಎಕ್ಸಾಮ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡ. ರಾಣಿ, ಮಕ್ಕಳ ಒಂದು ಕುಂಕುಮ ಕೊಟ್ಟಿದ್ನಲ್ಲ ನಾನು, ಅದನ್ನ ಹಣೆಗಟ್ಕೊಳ್ಳವ. ರ್ಯಾಂಕ್ ತೆಗಿತೇನೆ ನೀನು. ಮಾವ, ಕುಂಕುಮ ಹಚ್ಕೊಂಡು ಎಲ್ಲರೂ ರ್ಯಾಂಕ್ ತೆಗೋಂಗಿದ್ದಿದ್ರೆ ನಮ್ಮೂರಲ್ಲಿರೋ ಪೂಜಾರಿ ಹತ್ರ ಎಲ್ಲ PhD ಇರ್ತಿತ್ತು. ಆ ಭಗವಂತ ಕೈ ಹಿಡಿಯೋದು ಶ್ರಮಜೀವಿಗಳಿಗಷ್ಟೇ. ಅದು ಗೊತ್ತು. ರಾಣಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೋಡು, ನೀನು ಪಾಸ್ ಆಗ್ಲೇಬೇಕು ಅಂತ ತುಂಬಾ ಶ್ರಮ ಪಟ್ಟು ಓದಿರ್ತೀಯಲ್ಲ, ಅದಕ್ಕೆ ಬ್ರೈನ್ಗೂ ಚೂರು ರೆಸ್ಟ್ ಬೇಕಿರುತ್ತೆ. ಇವಾಗ ನೋಡು, ನೀನು ಚೆನ್ನಾಗಿ ನಿದ್ದೆ ಮಾಡಿದ್ಯಾ, ಚೆನ್ನಾಗಿ ರೆಸ್ಟ್ ಸಿಕ್ಕಿರುತ್ತೆ. ನೀನು ರೆಸ್ಟ್ ಮಾಡಿರೋದ್ರಿಂದ ಬ್ರೈನಲ್ಲಿ ಎಲ್ಲೋ ಒಂದ್ ಕಡೆ ನೀನು ಓದಿರೋದೆಲ್ಲ ನೆನಪಲ್ಲಿರುತ್ತೆ. ಈಗ ನೋಡು, ಸೈನಿಕರೆಲ್ಲ ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಚೆನ್ನಾಗಿ ರೆಸ್ಟ್ ಮಾಡಿನೇ ರಣರಂಗಕ್ಕೆ ಹೋಗೋದು. ಈಗ ನಿನಗೂ ಚೆನ್ನಾಗಿ ರೆಸ್ಟ್ ಸಿಕ್ಕಿರುತ್ತೆ. ನಿನ್ ಶ್ರಮ ನಿನ್ ಕೈ ಬಿಡಲ್ಲ. ನೀನ್ ಹೆದರ್ಕೋಬೇಡ. ಇಡೀ ಪುಸ್ತಕ ಓದ್ಕೊಂಡು ಹೋಗಿ ಬರೆಯೋವಾಗ ಮರೆಯೋ ಬದಲು ನೀನೀಗ ಎಷ್ಟು ಓದಿದ್ಯೋ ಅಷ್ಟೊಂದು ಚೆನ್ನಾಗಿ ನೆನ್ಪಿಟ್ಕೊಂಡು ಬರಿ, ಪಾಸ್ ಆಗಿ ಆಗ್ತ. ನೋಡು ರಾಣಿ, ಪರೀಕ್ಷೆ ಅನ್ನೋದು ಬರೀ ನೆನಪಿನ ಶಕ್ತಿಗೆ ಮಾತ್ರ ಅಲ್ಲ, ನಮ್ಮ ಆತ್ಮವಿಶ್ವಾಸಕ್ಕೂ ಟೆಸ್ಟ್. ನೀನ್ ಗಾಬರಿಯಾಗಿ ಹೋಗ್ಬೇಡ, ಎಲ್ಲ ಮರ್ತೋಗ್ತೀಯ. ನೀನು ಆರಾಮಾಗಿ ಹ್ಯಾಂಡಲ್ ಮಾಡು. ಜೊತೆಗೆ ಮಕ್ಕಳವ ಅಂತ 108 ಕಿತ ನೆನ್ಸ್ಕೊಂಡು ಹೋಗವ, ತಾಯಿ ಕೈ ಹಿಡಿತಾಳೆ. ಸರಿ ಅದ್ಕೆ. ಅಣ್ಣ, ನಾನು ಹೊರಡ್ತೀನಿ. ಹಾ ರಾಣಿ, ಹುಷಾರಾಗಿ ಹೋಗ್ಬಾ. ಆಲ್ ದಿ ಬೆಸ್ಟ್. ಆಯ್ತಾ? ಆಲ್ ದಿ ಬೆಸ್ಟ್.